ಶಿವನೇ ಶಿವನೇ ಹರನೇ ಹರನೇ ಶಿವನೇ ಬಾರೋ ಅಂತಾನೆ. ಕಣ್ಣೊಳಗೆ ನೀರು ಹಾಕ್ತಾನೆ. ಹೇ ಶಿವನೇ ಶಂಕರನೇ ಬಾ, ನನ್ನ ಅಳುವ ಮಗನ ರೋದನವನ್ನು ನೋಡಲಾಗಲು ಬಾ ಎಂದ ಸಮಯದೊಳಗೆ ಅಶ್ರೀರವಾಣಿ ಆಗ್ತದೆ ಕೈಲಾಸದಿಂದ. ಅದಯ್ಯ ಮರಿಯಮ್ಮ, ನಾನು ಹೇಳದಂತೆ ಅಳುವ ನನ್ನ ಕಂದನಾದ ಶರಣ ಬಸವನಿಗೆ ಪ್ರೀತಿಯಿಂದ ಭಕ್ತಿಯಿಂದ ನಿನ್ನ ಎದೆಗೆ ಅವಚಿಕೊಳ್ಳುವ ಅಂದ. ನಿನ್ನ ಎದೆಗೆ ಅವಚಿಕೊಳ್ಳುವ ಅಂತ ಹೇಳನೆ. ಆ ಅಳುವ ಮಗನನ್ನ ತಗೊಂಡು ಮಡಿಯಮ್ಮ ಕಣ್ಣೊಳಗೆ ನೀರು ಹಾಕಿ ಹೇಳ್ತಾಳೆ, ಹೇ ಶಿವನೇ, ಹೇ ಶಿಶುವೆ, ನಮ್ಮ ಬಾಳಿನ ಜ್ಯೋತಿಯನ್ನ ಬೆಳಗುವ ನಂದಾದೀಪ ಆಗಿ ಬಂದಿದ್ದತ್ತೆ ನಾವು ತಿಳ್ಕೊಂಡ್ರೆ ನಮಗೆ ಇಲ್ಲದ ಚಿಂತೆ ಒಳಗೆ ಹಾಕಕತ್ತಿದೆಲ್ಲ ಶರಣ ಬಸವ. ನಂದೀಶ ಬಾರೋ ಬಾ ಅಂತ ತಗೊಂಡು ಹಿಂಗೆ ತಗೊಂಡು ಎದಿಗೆ ಹಚ್ಕೊಂಡಾಳ. ಬಹಳ ಮಜೆ ಅದ, ಬಹಳ ಲೀಲ ಅದ. ಜನ್ಮ ಕೊಟ್ಟವರು ಯಾರು? ಜನ್ಮ ಕೊಟ್ಟವರು ಸಂಗಮ್ಮ. ತಗೊಂಡು ನಿಂತವರು ಮಡಿಯಮ್ಮ. ತಗೊಂಡ ಕೂಸಿಗೆ ಶಿವನೇ ನನ್ನ ಹಸಿದ ಕೂಸಿನ ಹಸುವನ್ನ ಹಿಂಗಿಸುವಂತ ಎದಿಗೆ ಹಚ್ಕೊಂಡಳೆ. ಎದೆನ ಹಾಲು ಜಿಗಾಕತ್ತು ಅಂತ ಚಿರಿರಿರಿರಿರಿ ಹಾಲು ಜಿಗಾಕತ್ತು. ಅಲ್ಲಿದ್ದು ಜನರಂತಾರೆ ಬೇನಿಗಿಲ್ಲ, ಬ್ಯಾಸರಿಕೆಗಿಲ್ಲ, ಗರಿಬಿಣಿಗಿಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಏನು ವಿಚಿತ್ರ ಪರಮಾತ್ಮ ಈ ಶಿಶುವಿನ ಲೀಲೆ ಎಂಥದ್ದಂತೂ ತಿಳಿದುಕೊಂಡು ಜನಗಾಬರಿಯಾಗಿ ನೋಡಕತ್ತಿರತ್ತೆ. ಅಷ್ಟೊತ್ತಿಗೆ ಶರಣ ಬಸವನಿಗೆ ತಗೊಂಡು ಮಡಿಯಮ್ಮ ಎದಿಗೆ ಹಚ್ಚಿಕೊಂಡು ಹಾಲು ಕುಡಿಸ್ಯಾಳೆ. ಆನಂದವಾಗಿ ಹಾಲು ಕುಡಿಸಿ ಶಾಂತನಾದ ಶಿಶುವಿಗೆ ಮುತ್ತೈದರೆಲ್ಲರೂ ಕೂಡಿಕೊಂಡು ಅಂದು ಅರಳಗುಂಡಿಗೆ ಒಳಗೆ ಮುತ್ತಿನ ತೊಟ್ಟಿಲೊಳಗೆ ಸುಂದರವಾದ ತೊಟ್ಟಿಲೊಳಗೆ ಎಷ್ಟು ಚಂದ ತಂದರಿ ತೊಟ್ಟಿಲ. ಪುಣ್ಯ ಬರಲಿವ, ನಿಮ್ಮ ಕಲ್ಯಾಣ ಆಗಲಿ, ಒಳ್ಳೇದಾಗಲಿ. ಎಷ್ಟು ಚಂದದ ನೋಡ್ಲಿಕ್ಕೆ, ಎಷ್ಟು ಶೃಂಗಾರ. ಮನೆಯನ್ನ ತೊಟ್ಟಿಲೆ ಬೇರೆ ಕಂಡ್ರೆ ಇದು ಒಂದು ತೊಟ್ಟಿಲೆ ಬೇರೆ. ಯಾಕಂತ ಕೇಳಿದ್ರೆ ಇದು ಒಂದೇ ಕೂಸಿಗೆ ತೂಗ ತೊಟ್ಟಿಲ್ಲ, ಅಲ್ಲಿದು ಶರಣನ ತೊಟ್ಟಿಲ್ಲ. ಇದು ಒಂದೇ ಕೂಸಿಗೆ ತೂಗ ತೊಟ್ಟಿಲ್ಲಲ್ಲ. ಇದು ಯಾವದದ ಅಂತ ಕೇಳಿದ್ರೆ ತೂಗುತ್ತಾದ ನೋಡು ತೊಟ್ಟಿಲ ಸದ್ಗುರುವಿನ ದಯದಿ, ತೂಗುತ್ತಾದ ನೋಡ ತೊಟ್ಟಿಲ ಶ್ರೀ ಗುರುವಿನ ದಯದಿ, ತೂಗುತ್ತಾದ ನೋಡ ತೊಟ್ಟಿಲ, ತೂಗುತ್ತಾದ ನೋಡ ತೊಟ್ಟಿಲ ಶ್ರೀ ಶರಣ ಬಸವನ, ತೂಗುತ್ತಾದ ನೋಡ ತೊಟ್ಟಿಲ. ಕೈಲಾಸದೋಳು ಆಡಿದ ತೊಟ್ಟಿಲ, ಜಗವನ್ನು ಬೆಳಗಲು ಬಂದ ತೊಟ್ಟಿಲ. ಕೈಲಾಸದೋಳು ಆಡಿದ ತೊಟ್ಟಿಲ, ಜಗವನ್ನು ಬೆಳಗಲು ಬಂದ ತೊಟ್ಟಿಲ. ಶ್ರೀ ಶಿವನವತರ ತಂದ ತೊಟ್ಟಿಲ, ಶ್ರೀ ಶಿವನವತರ ತಂದ ತೊಟ್ಟಿಲ. ಶಿವಯೋಗೇಶ ಆಡಿದ ತೊಟ್ಟಿಲ, ತೂಗುತ್ತಾದ ನೋಡ ತೊಟ್ಟಿಲ ಸದ್ಗುರುವಿನ ದಯದಿ, ತೂಗುತ್ತಾದ ನೋಡ ತೊಟ್ಟಿಲ. ಕಷ್ಟ ಕಳೆಯುವ ಸೃಷ್ಟಿ ತೊಟ್ಟಿಲ, ಇಷ್ಟ ಪದವನ್ನು ನೀಡು ಪಟ್ಟಿಲ. ನಂಬಿದ ಭಕ್ತರ ಬಾಳಿನ ತೊಟ್ಟಿಲ, ನಂಬಿದ ಭಕ್ತರ ಬಾಳಿನ ತೊಟ್ಟಿಲ. ಜಗವನ್ನು ಬೆಳಗುವ ಜಗದೊಡೆಯ ತೊಟ್ಟಿಲ, ತೂಗುತ್ತಾದ ನೋಡ ತೊಟ್ಟಿಲ ಶ್ರೀ ಶರಣ ಬಸವನ, ತೂಗುತ್ತಾದ ನೋಡ ತೊಟ್ಟಿಲ ಶ್ರೀ ಶರಣ ಬಸವನ, ತೂಗುತ್ತಾದ ನೋಡ ತೊಟ್ಟಿಲ ಶ್ರೀ ಶರಣ ಬಸವನ, ತೂಗುತ್ತಾದ ನೋಡ ತೊಟ್ಟಿಲ. ಇದು ಜಗವನ್ನ ತೂಗಲು ಬಂದ ತೊಟ್ಟಿಲ, ಜಗದ ಉದ್ಧಾರ ಮಾಡುವ ತೊಟ್ಟಿಲ. ಬಹುಮಂಡಲವೇ ತೊಟ್ಟಿಲವಾಯಿತು, ಆಕಾಶವೇ ಹಗ್ಗವಾಯಿತು, ಪಾತಾಳ ಲೋಕ
ನಾಮವೇ ಪರಮಾತ್ಮನ ನಾಮವಾಯಿತು. 14 ಲೋಕಗಳೆಲ್ಲ ಕೊಂಡಾಡಿತು. ಬ್ರಹ್ಮ ವಿಷ್ಣು ರುದ್ರರೆಲ್ಲರೂ ಸಾಧು ವೇಷದಿಂದ ಅರಳಗುಂಡಿಗೆ ಬಂದಿದ್ದಾಯಿತು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ರೂಪ ಬದಲಿ ಮಾಡಿಕೊಂಡು ಅಂದು ಅರಳಗುಂಡಿಗೆ ಬಂದು ಕಂದ ಶರಣ ಬಸವನಿಗೆ ಆನಂದವಾಗಿ ಜೋಗುಳ ಹಾಡಿ ಶರಣ ಬಸವ ಜೋ ಜೋ ಎಂದು ತೂಗಿದ ತೊಟ್ಟಿಲ ಇವತ್ತ ನಮ್ಮ ದೇವನತೆಗನೂರಿನಲ್ಲಿ ತೂಗದಂದ್ರೆ ನೋಡುವ ಕಣ್ಣೇ ಪುಣ್ಯ, ಬಂದ ಶರೀರವೇ ಪುಣ್ಯ, ನಡೆದು ಬಂದ ಕಾಲುಗಳೇ ಪುಣ್ಯ, ದಾನ ಧರ್ಮ ಮಾಡುವ ಕೈಗಳೇ ಪುಣ್ಯ, ಸುಂದರವಾದ ತೊಟ್ಟಿಲ ನೋಡುವ ಕಣ್ಣುಗಳೇ ಪುಣ್ಯ, ಇಡೀ ಊರೇ ಪುಣ್ಯ. ಇವತ್ತಿಲಿಂದ ನಿಮಗೊಂದು ಮಾತು ಭಾಳ ಚಂದ ಹೇಳ್ತೀನಿ. ಇವತ್ತಿಲಿಂದ ಡೇಟ್ ಬರ್ಕೋರಿ, ತಾರೀಖು ಬರ್ಕೋರಿ, ವಾರ ಬರ್ಕೋರಿ. ಈ ವರ್ಷ ಏನು ಶರಣನ ಪುರಾಣ ಹಚ್ಚಿರಿ. ಇವತ್ತಿನಿಂದ ನಿಮ್ಮೂರೊಳಗ ಸರ್ವ ಪೀಡೆಗಳೆಲ್ಲವೂ ಮಾಯವಾಗಿ ಹೋಗಿ ನಿಮ್ಮೂರು ಬೆಳಗುತ್ತದೆ, ಆನಂದವಾಗಿ ಬೆಳಗುತ್ತದೆ. ಅಂಥ ಲೀಲಾ ಮೂರ್ತಿ ನನ್ನಪ್ಪ ಶರಣ ಬಸವ. ನೀವೆಲ್ಲ ಕೇಳ್ಬೋದು, ಶರಣ ಬಸಪ್ಪ ಯಾರಿ, ಶಿವಯೋಗಪ್ಪ ಯಾರು? ಇಲ್ಲಿ ಪ್ರಶ್ನೆ ಬರ್ತದೆ. ಇವರೆಲ್ಲರೂ ಶಿವದೂತರು, ಶಿವನ ವಂಶಕರು. ಶಿವನಿಗೆ ತಾನೇ ಬಂದಿದೆಲ್ಲ ಮಾಡೋಕ್ಕಾಗಂಗಿಲ್ಲ ಅಂತೇಳಿಕೆನ ನಿಮಗೊಂದು ಮಾತು ಭಾಳ ಚಂದ ಹೇಳ್ತೀನಿ. ಒಂದು ಈ ಮದ್ದಿನ ಗಿಡ ಅಂತ ಹಚ್ತಾರೆ ನೋಡ್ರಿ, ಇಲ್ಲ ಗಿಡ ಅಂತ ಹಚ್ತಾರಿಲ್ಲ, ಅದು ಬೆಂಕಿ ಹಚ್ಚದಾಗ ಸಣ್ಣ 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 ಉರಿದು ಜೊಗ್ಗಿ ಆಗಿ ಎಲ್ಲ ಕಡೆಗೆ ಒಂದೊಂದು ತುಣುಕಾಗಿ ಹೋಗ್ತದೆ. ಅದು ಎಲ್ಲ ಕಡೆಗೆ ಒಂದೊಂದು ತುಣುಕಾಗಿ ಅಲ್ಲಿ 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 ಅದರದ್ದು ಒಂದೊಂದು ಬೆಂಕಿ ಖಂಡಗಳು ಬೀಳ್ತವೆ. ಅದು ಹ್ಯಾಂಗ ನಮಗೆ ತೋರಿಸದ ಬೆಳಕ ಗಿಡ ಅನ್ನೋದು, ಹಂಗೆ ಶರಣರು ಒಂದು ಜಾಗದಾಗ ಹುಟ್ಟಿ ಒಂದೇ ಜಾಗದಾಗ ಬೆಳೆದಿಲ್ಲ. ನಾಡಿಗೆ ಬೆಳಕ ಕೊಟ್ಟ ಮಹಾತ್ಮರೇ ಶಿವಯೋಗೇಶ್ವರ, ನಾಡಿಗೆ ಬೆಳಕ ಕೊಟ್ಟ ಶರಣ ಬಸವೇಶ್ವರ ಅಂತ ಹೇಳ್ಬೇಕಾಗ್ತದೆ. ಜಗ್ಗಿ ಚಪ್ಪಳಿಗೆ ಹೊಡೆದ್ರೆ ಜಡ್ಡು ಹೋತು ನೋಡ್ರಿ, ಮೇಯಂದು ಹೊಡ್ರಿ ನೋಡ್ರಿ ಹ್ಯಾಂಗೆ ಬಿಡ್ತೀವಿ. ನಾನು ದೇವ್ರಿಗೆ ಬೇಡ್ಕೊಂಡು ಈ ಜನ್ಮದಾಗ ಪುರಾಣ ಮುತ್ತಿಯಾಗಿ ಹುಟ್ಟಿನಪ್ಪ, ಮುಂದಿನ ಜನ್ಮದಾಗ ಬಾಲ್ಯ ಆಡ್ಸಂಗ ಹುಟ್ಟುತ್ತ ಹೇಳಿನಿ. ಬಾಲ್ಯ ಕೋತಿ ಆಡ್ತಾರೆ ಗೊತ್ತದಿಲ್ಲ. ಇವ್ರು ಯಾರು ಚಪ್ಪಲಿ ಹನುಮಂತ ಅವರು ಅಂತ ನೀವು ಬಡ್ಗಿ ತೊಗೊಂಡು ಅವ್ರು ಅಂದಾಗ ಇದು ಮಾಡೋದು, ಅದು ಮಾಡ್ತಂದು ಇವು ಚಪ್ಪಲಿ ಹೊಡೆದೇ ಕಡಿತದ ಬಾಲ್ಯ ಅಂತ. ಯಾಕೆ ಪುರಾಣ ಮುತ್ತೆ ಕಡಿಯಲ್ಲ, ಪುರಾಣ ಮುತ್ತೆ ಬೈಯಲ್ಲ, ಅದಕ್ಕಂತೀರಿ. ಇದು ಕೊಂಜಲ್ಲ, ಇದು ಧರ್ಮದ, ಅದು ದರಿದ್ರದ. ಧರ್ಮಕ್ಕೆ ಅಂಜದು ಹೋಗ್ಯದೀಗ, ದರಿದ್ರಕ್ಕೆ ಅಂಜಾಕತ್ತೀರಿ. ದರಿದ್ರ ಅಂದ ಯಾವುದು? ಅದೇ ಬಾಂಬ್ ಬೆಳಕತ್ತಲ್ಲ, ದನ್ 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 ದನ್. ಮುಂಜಾನೆ ಇದ್ದವರು ಸಂಜೆನಾಗಿರಲ್ಲ, ಸಂಜೆನಾಗಿದ್ದವರು ಮುಂಜಾನೆ ಇರಂಗಿಲ್ಲ. ಅಲ್ಲಿ ಮಕ್ಕಳೆಲ್ಲೋ, ತಾಯಿ ಎಲ್ಲೋ, ಬದುಕೆಲ್ಲೋ, ನಾಡೇ ನಡೆದದ ವಿದ್ದ. ಆದರೆ ನಮ್ಮ ಭಾರತ ದೇಶ ಇದು ಹೆಂಗದ, ಯಾರ ಪುಣ್ಯದಿಂದ ಅಂತ ಕೇಳಿದ್ರೆ ಇಂಥ ಮಹಾತ್ಮರೆಲ್ಲ ಹುಟ್ಟಿ ನಮ್ಮನ್ನು ಕಾಯಕತ್ತಾರ. ನಮ್ಮನ್ನು ಕಾಯೋವರಿಗೆ ನೀವು ಬಂದು ಅವ್ರ ಚರಿತ್ರೆ ಕೇಳಾರ್ದಂಗಿದ್ರೆ ಅವ್ರ ಮನಸ್ಸು ಎಷ್ಟು ನೋವು ಆಗ್ತಿರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು. ಬರ್ತೀರಿ, ಕೆಲವೊಬ್ಬರು ಬರಲಿ ಅಂತ ಹೇಳ್ತೀನಿ ನಾನು. ನೀವು ಎಷ್ಟು ಮಂದಿ ಬಂದರೂ ಹೇಳ್ತೀನಿ ನಾ. ಖರೆ ನನ್ನ ಡ್ಯೂಟಿ ನಾ ಏನಕ್ಕೆ ಮಂದಿ ಕಮ್ಮರತ್ತ ಡಿಮ್ ಹೇಳೋದು, ಏನ್ರ ಕಲ್ಲವ್ ಮಲ್ಲವ್ರ ಕತೆ ಹೇಳಿ ಓಡಿ ಹೋಗಲ್ಲ. ಇದು ದೇಹನೇ ಧರ್ಮಕ್ಕದ, ಇದು ದೇಹನೇ ಆತ್ಮರ ಪಾದಕ್ಕದ. ಈ ದೇಹಕ್ಕೆ ಏನಾದರೂ ನನಗೆ ಭಯ ಇಲ್ಲ, ಅಂಜಿಕಿಲ್ಲ. ಯಾಕ? ಈಸು ಬಿದ್ದೀನಿ, ಈಸು ಬರಲ್ಲ, ಈಸು ಬಿದ್ದೀನಿ, ಮುಳುಗಬೇಕು, ಮುಳುಗತೀನಿ. ಮುಳುಗಾಗ ಹಿಂದೆ ಕುಂಬಳಕಾಯಿಯಾಗಿ ಹಂಗ ಶಿವಯೋಗೇಶ ಶರಣ ಬಸವ ನನ್ನ ಗುರು, ನನ್ನ ದೇವಿ, ನನ್ನ ಗೋಣಿ ರುದ್ರೇಶ್ವರ ಕಾಯಕತ್ತಾರಲ್ಲ, ಹಂಗ ನಿಮಗೂ ಶರಣ ಬಸವ ಕುಂಬಳಕಾಯಿಯಾಗಿ, ಶಿವಯೋಗೇಶ್ವರ ದಾರ ಆಗಿ, ಶಿವ ಪರಮಾತ್ಮ ಶರಣ ಬಸವ ಅನ್ನುವಂಥವ್ರು ಸಾಗರಾಗಿ ಭವಸಾಗರದಿಂದ ನಿಮಗೆ ಹೊರಗೆ ಒಯ್ತಾರೆ. ಇದಕ್ಕೆ ಮಹತ್ವರ ಪುರಾಣ ಅಂದರೆ, ಭವರೋಗ ಕಳೆಯುವ ಪುರಾಣ ಅಂದರೆ, ಭವದ ದುಃಖ ಕಳೆಯುವ ಪುರಾಣ ಅಂದರತ್ತ. ಇವತ್ತು ನಿಮ್ಮೆಲ್ಲರಿಗೆ ಹೇಳುತ್ತ ಬಹಳ ಚಂದ ಸುಂದರವಾದ ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ ನಮ್ಮ ಅಪ್ಪವರು ನಾವಲಿಗೆ ಶ್ರೀಗಳು, ಅವರು ಬೇರೆ ಯಾರು ಅಲ್ಲ. ನಾನು ನೋಡಿದೆ ಇವತ್ತರೇ ಪೂರ ಮಾತಾಡ್ದಾಗ ಗೊತ್ತಾಗ್ಯದ ಇವರು ಮುತ್ಯಾರ ಏನು ಸ್ವಾಮಿಗಳರ ಏನರ ಅಂತ ಒಂದೆರಡು ಮಾತು ಮಾತಾಡಿದಾಗ ಅವ್ರ ಬಾಯಾಗ ಒಂದು ಮಾತು ಬಂತು. ಏನಂದ್ರೆ ಗೊತ್ತೇನು?
ಗುರುಗಳಾಗಿ ಮ್ಯಾಗ ಕುಂದರೋದಕ್ಕಿಂತಲೂ ಅಧರ್ಮಿಗಳಾಗಿ ತಿರುಗಾಡೋರಿಗೆ ಸ್ವಲ್ಪ ಧರ್ಮದ ಕಡೆಗೆ ಲಕ್ಷ್ಯ ಮಾಡಿ ಕೊಟ್ಟಿದ್ದೆ ಅದೇ ಗುರುವಿನ ಸ್ಥಾನರಿಪ. ಕೈಲಿ ಆದಷ್ಟು ಧರ್ಮದ ಕಾರ್ಯಕ್ಕೆ ಸೇವಾಕ್ಕೆ ಬಂದಿನೇ ಹೊರತು ನಾ ಗುರುವಾಗಿ ಈ ಊರಿಗೆ ಬಂದಿಲ್ಲ ಅಂತಂದಾಗ ನಾ ಅಂದೆ, ನನ್ನಂಗೆ ನೀವು ನಿಮ್ಮಂಗೆ ನಾವು ಅಂದೆ. ಕಾಲ ಅದೇ ನಮ್ಮನ್ನ ಕಾಯ್ತದ, ಅದೇ ನಮ್ಮನ್ನ ಕೊಡ್ತದ, ಅದೇ ನಮಗೆ ಬೆಳಗುತ್ತದೆ ಅಂತ ಹೇಳ್ದಂಗ ಇವತ್ತಿನ ಒಂದು ಮಹಾಪುರಾಣಕ್ಕೆ ಬಂದು ಇವತ್ತು ನಮಗ ದೊಡ್ಡಪ್ಪ ಕಾಮ ಖಣದಾಳ